ದೇಹ ಬಿಡುವ ಕಾಲ. ಇಡೀ ಭಾರತ ದೇಶದಾದ್ಯಂತ ಕಾಲ್ನಡಿಗೆಯಲ್ಲಿ ಸುತ್ತಿ ಅತ್ಯಂತ ಕ್ರೌರ್ಯವನ್ನು ಬಹಳ ತಣ್ಣಗೆ ಎದುರಿಸಿ ಒಬ್ಬ ಮನುಷ್ಯ ಜೀವಿ ಇಂಥ ಅದ್ಭುತಗಳನ್ನ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನೆಲ್ಲ ಮಾಡಿ ತಾನೇ ನಿರ್ಧಾರ ಮಾಡಿ ಈಗ ಈ ದೇಹ ಬಿಟ್ಟುಬಿಡಬೇಕು ಅಂತ ಒಂದು ಕಲ್ಲಿನ ಹಾಸಿಗೆ ಮೇಲೆ ಮಲಗಿದ. ಆಗ ಯಾರೋ ಒಬ್ಬ ಭಾರಿ ಶ್ರೀಮಂತ ಆತ, ಅವನಿಗೆ ಬುದ್ಧನನ್ನ ನೋಡುವ ಧಾವಂತ, ಬುದ್ಧನ್ ನೋಡ್ಬೇಕು 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 ಅಂತ ಅತ್ಯಂತ ಧಾವಂತದಿಂದ, ಅತ್ಯಂತ ಆಸೆಯಿಂದ, ಅಪೇಕ್ಷೆಯಿಂದ ತುಂಬಾ ಜನ ಸೇರಿದ್ರು. ಆ ಜನರನ್ನೆಲ್ಲ ನೂಕ್ಕೊಂಡು ಬಂದ. ಅಲ್ಲಿದ್ದವರೆಲ್ಲ ಕೇಳಿದ್ರು, ಯಾಕಯ್ಯ ಈಗ ಹೊಡ್ತೀಯ? ಅವನು ಹೇಳ್ದ, ನಾನು ಬುದ್ಧನ್ ನೋಡ್ಬೇಕು, ದಾರಿ ಬಿಡಿ. ಅಯ್ಯೋ ಪಾಪಿ, 80 ವರ್ಷ ಎಲ್ಲಿ ಹೋಗಿದ್ದೇವೆ? ಇಷ್ಟು ವರ್ಷ ಜನಗಳನ್ನ ಭೇಟಿ ಮಾಡಿ 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 ಯಾರ್ಯಾರೊಂದಿಗೂ ಮಾತಾಡ್ತಾ ಇದ್ದಲ್ಲ, ಅವಾಗೆಲ್ಲ ಹೋಗಿದ್ದೇನೆ. ಈಗ ದೇಹ ಬಿಡೋಕ್ಕಿದ್ದಾನೆ ಪುಣ್ಯಾತ್ಮ, ಈಗಾಕಿದ್ದ ಅಂತ ಕೇಳಿ ಅವನು ಹೇಳ್ದ, ನಾನು ಅದೆಲ್ಲ ಗೊತ್ತಿಲ್ಲ, ನಾನು ಬುದ್ಧನೊಂದಿಗೆ ಮಾತಾಡ್ಬೇಕು, ದಾರಿ ಬಿಡಿ. ಅವನ ಮುಖದಲ್ಲಿದ್ದ ಉತ್ಕಟತೆಯನ್ನು ಗಮನಿಸಿ, ಪಾಪ ಇವ್ನು ನೋಡ್ಬೇಕು ಅಂತಿದ್ದಾನೆ ಅಂತ ದಾರಿ ಬಿಟ್ಬಿಟ್ಟು ಅವನು ಹೋದ. ಬುದ್ಧ ಅದಾಗಲೇ ಕಣ್ಣು ಮುಚ್ಚಿಬಿಟ್ಟಿದ್ದ. ಈತ ಅವನೆದುರು ನಿಂತು, ಬುದ್ಧದೇವ, ನಾನು ಬಂದಿದ್ದೇನೆ, ನಿಮಗೊಂದು ಪ್ರಶ್ನೆ. ನಾನು ಬುದ್ಧನಾಗುವುದು ಹೇಗೆ? ಅದೆಲ್ಲ ಇನ್ಸಿಡೆಂಟ್ ಅಲ್ಲ. ನಾನು ಬುದ್ಧನಾಗುವುದು ಹೇಗೆ? ಅವನ ಪ್ರಶ್ನೆಯಲ್ಲಿ ಅದೆಂತ ತೀವ್ರತೆ ಇತ್ತು ಅಂದ್ರೆ, ಬುದ್ಧ ನಿಧಾನವಾಗಿ ಕಣ್ಣು ತೆರೆದ. ಬಹಳ ಕರುಣೆಯಿಂದ, ಪ್ರೀತಿಯಿಂದ ಆತನನ್ನು ನೋಡಿದ. ಅವನಿಗೆ ಇಷ್ಟೇ ಹೇಳಿದ, ನೀನೇನನ್ನಾದರೂ ನೋಡುವುದಾದರೆ ಉತ್ಕಟವಾಗಿ ನೋಡು, ನೀನೇನನ್ನಾದರೂ ಕೇಳುವುದಾದರೆ ಉತ್ಕಟವಾಗಿ ಕೇಳಿ, ನೀನೇನನ್ನಾದರೂ ಮಾಡುವುದಾದರೆ ಉತ್ಕಟವಾಗಿ ಮಾಡು, ನೀನು ಜೀವಿಸುವುದಾದರೆ ಉತ್ಕಟವಾಗಿ ಜೀವಿಸು. If you want to see intensely. If you are listening something, listen intensely. If you are doing something, do it intensely. Live intensely. ಬಹಳ ಅದ್ಭುತವಾದ ಮಾತು ಬಂಧುಗಳೇ. ಆ ಕ್ಷಣ ಅವನಿಗೆ ಅನ್ನಿಸ್ತು, ನಾನು ಇನ್ಮೇಲೆ ಏನ್ ಮಾಡ್ತೀನೋ, ಏನ್ ಕೇಳ್ತೀನೋ, ಏನ್ ನೋಡ್ತೀನೋ ಅದೆಲ್ಲವನ್ನು ತೀವ್ರವಾಗಿ ಮಾಡಿ, ತೀವ್ರವಾಗಿ ನೋಡ್ಬೇಕು, ತೀವ್ರವಾಗಿ ಬದುಕಬೇಕು. ನಿಮಗೆ ಅಚ್ಚರಿ ಆಗ್ಬೋದು, ಆ ಮನುಷ್ಯ ಕೂಡ ಬುದ್ಧನಾಗಿಲ್ಲ. ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ, ಇಷ್ಟೆಲ್ಲ ಮಧುರಶ್ರಾವ್ಯವಾದ ಸಂಗೀತವನ್ನು ಕೇಳಿದ ಮೇಲೆ ನಾವ್ಯಾಕೆ ಅದನ್ನು ಕೇಳಿ ಮಾರು ಹೋಗ್ತೀವಿ? ನಾವ್ಯಾಕೆ ನಮ್ಮ ಹೃದಯ ನಾವು ಕೊಟ್ಬಿಡ್ತೀವಿ ಅಂದ್ರೆ, ವಿ ಲಿಸನ್ ಇಂಟೆನ್ಸ್ಲಿ. ವೈ ವಿ ಲಿಸನ್ ಇಂಟೆನ್ಸ್ಲಿ ಅಂದ್ರೆ, ದೇ ಸಿಂಗ್ ವಿತ್ ಆಲ್ ಇಂಟೆನ್ಸಿಟಿ. ನಾವು ನಿಮ್ಮ ಹೃದಯಕ್ಕೆ ತಲುಪಿಸಲೇಬೇಕು ಅನ್ನುವ ಉತ್ಕಟತೆಯಿಂದ ಹಾಡಿದ್ರೆ ಅದು ನಮ್ಮ ಹೃದಯಕ್ಕೆ ಮುಟ್ಟುತ್ತೆ. ಮಾತಿಗೆ, ಸಂಗೀತಕ್ಕೆ ಇರುವ ಶಕ್ತಿ ಇದೆ.